ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ, ಇಂದಿನ ವಿಡಿಯೋದಲ್ಲಿ ನಾನು ಕೆರೆಗೆ ಹಾರ ಒಂದು ಜನಪದ ಕಥನ ಗೀತೆ, ಈ ಕೆರೆಗೆ ಹಾರ ಅನ್ನುವಂಥ ಈ ಒಂದು ಕಥನ ಗೀತೆಯ ಭಾವಾರ್ಥವನ್ನು ಹಾಕ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ ನೀವೆಲ್ಲ ಕೇಳಿರ್ಬೋದು, ಈ ಕೆರೆಗೆ ಹಾರ ಅನ್ನುವಂಥದ್ದು ಜನಪದ ಸಾಹಿತ್ಯದಲ್ಲಿ ಬಹಳಷ್ಟು ಪ್ರಸಿದ್ಧವಾದಂಥ ಒಂದು ಕಥನ ಗೀತೆ. ಇದೊಂದು ದುರಂತ ಗೀತೆ, ಅಂದರೆ ಬಹಳಷ್ಟು ಹೃದಯ ವಿದ್ರಾವಕವಾದಂತಹ ಒಂದು ದುರಂತ ಗೀತೆ. ಹೆಣ್ಣಿನ ಹಾರವನ್ನು, ಇಲ್ಲಿ ಹೆಣ್ಣು ತನ್ನ ಒಪ್ಪಿಗೆ ಇಲ್ಲದೆ ಆಕೆ ಆ ಕೆರೆಗೆ ಹಾರವಾಗುವುದನ್ನು, ಹಾರ ಅಂದರೆ ಇಲ್ಲಿ ಬಲಿ, ಆ ಬಲಿಯಾಗುವಂತಹ ಕಥೆ ಒಂದು ವಸ್ತುವಾಗಿ ಉಳ್ಳಂತಹ ಒಂದು ಕಥನ ಗೀತೆ. ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ, ಈಗ ನಾವು ಕೆರೆಗೆ ಹಾರ ಜನಪದ ಗೀತೆ, ಕಥನ ಗೀತೆ ಕೆರೆಗೆ ಹಾರ, ಈ ಒಂದು ಕೆರೆಗೆ ಹಾರ ಅನ್ನುವಂಥ ಈ ಕಥನ ಗೀತೆಯ ಸ್ವಾರಸ್ಯವನ್ನು ನೋಡೋಣ. ವಿದ್ಯಾರ್ಥಿಗಳೇ ನಾನು ಉಡುಪಿ ಜಿಲ್ಲೆಯಿಂದ ವಾಸಂತಿ ಅಂಬಲಪಾಡಿ ಅಂತ. ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ, ಯಾಕೆಂದರೆ ನಿಮ್ಮ ಕನ್ನಡ ಪಠ್ಯಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ಪಾಠಗಳನ್ನು ಅಪ್ಲೋಡ್ ಮಾಡಿದ್ದೇನೆ. ಸರಿ ವಿದ್ಯಾರ್ಥಿಗಳೇ, ಈಗ ನಾವು ನೇರವಾಗಿ ಕಥನ ಗೀತೆಗೆ ಹೋಗೋಣ. ಕಲ್ಲನ ಕೇರಿ ಮಲ್ಲನಗೌಡ ಕೆರೆಯೊಂದ ಕಟ್ಟಿಸ್ಯಾನು ಸೆರೆಮುಕ್ಕ ನೀರಿಲ್ಲ ಹೊತ್ತಿಗೆ ತಗಸ್ಯಾರು ಜೋಯಿಸ ಕೇಳಿಯಾರು ದೇವರಿಲ್ಲ ದಿಂಡ್ರಿಲ್ಲ ದೆವ್ವಲ್ಲ ಭೂತಲ್ಲ ಹಿರಿಸೊಸಿ ಮಲ್ಲವ್ವನ ಹಾರವ ಕೊಡಬೇಕು. ಹಾರವ ಕೊಟ್ಟಾರ ನೀರು ಬೀಳುವುದಂದ್ರು, ಹಿರಿಸೊಸಿನ ಕೊಟ್ಟಾರೆ ಹಿರಿತನಕ ಯಾರಿಲ್ಲ, ಕಡೆ ಸೊಸಿ ಭಾಗೀರಥಿನ ಹಾರವ ಕೊಡಬೇಕು, ಹಾರ ಕೊಡಬೇಕಂತ ಮಾತಾತು ಮನೆಯಾಗ. ಕಲ್ಲನಕೇರಿ ಅನ್ನುವಂತಹ ಒಂದು ಊರು. ಆ ಊರಿನಲ್ಲಿ ಮಲ್ಲನಗೌಡ ಅನ್ನುವಂತಹ ಒಬ್ಬ ವ್ಯಕ್ತಿ ಇದ್ದಾನೆ. ಆ ವ್ಯಕ್ತಿ ಕೆರೆಯೊಂದನ್ನು ಕಟ್ಟಿಸಿದ್ದಾನೆ. ಅಂದರೆ ಊರಿನವರ ಹಿತಕ್ಕಾಗಿ ಒಂದು ಕೆರೆಯನ್ನು ಕಟ್ಟಿಸಿದ್ದಾನೆ. ಆ ಕೆರೆ ಕಟ್ಟಿಸಿದ್ದಾನೆ ಹೌದು, ಆದರೆ ಅದರಲ್ಲಿ ಸೆರೆಮುಕ್ಕ ನೀರಿಲ್ಲ, ಒಂದು ಬೊಗ್ಗಸೆಯಷ್ಟು ಕೂಡ ನೀರಿಲ್ಲ. ಊರಿನವರಿಗೆ ಉಪಯೋಗವಾಗಲಿ ಅನ್ನುವಂತಹ ಕೆರೆ ಎಂದುಕೊಂಡು ಕೆರೆಯನ್ನು ಕಟ್ಟಿಸಿದರೆ ಅದರಲ್ಲಿ ಚೂರೂ ನೀರಿಲ್ಲ, ಸೆರೆಮುಕ್ಕ ನೀರಿಲ್ಲ. ಹೊತ್ತಿಗೆ ತಗಸ್ಯಾರು. ಹೊತ್ತಿಗೆ ಅಂದರೆ ಜೋಯಿಸರು ಬಳಸುವಂಥ ಹೊತ್ತಗೆ ಪುಸ್ತಕ, ಅದನ್ನು ಅಂದರೆ ಜಾತಕವನ್ನೇ ಇರ್ಬೋದು, ಅದರಲ್ಲಿ ಕೇಳುವಂಥದ್ದು ಅಂದರೆ ಕವಡೆ ಹಾಕುವಂಥದ್ದು, ಇದೆಲ್ಲ ನಿಮಗೆ ಗೊತ್ತಿರ್ಬೋದು. ಅವರು ಆ ಜ್ಯೋತಿಷಿಗಳ ಹತ್ತಿರ ಹೊತ್ತಿಗೆ ತಗಸ್ಯಾರು ಜೋಯಿಸವನ್ನು ಕೇಳ್ತಾರೆ. ಈ ಜ್ಯೋತಿಷ್ಯವನ್ನು ಕೇಳ್ತಾರೆ, ಯಾಕೆ ನೀರು ಬರ್ತಾ ಇಲ್ಲ, ಕೆರೆಯನ್ನು ಕಟ್ಟಿಸಿ ಆಗಿದೆ, ಈ ನೀರಿಗೆ ಏನಾದರೂ ಸಮಸ್ಯೆ, ನೀರು ಬರಲಿ ಏನು ಸಮಸ್ಯೆ ಇದೆ ಅಂತ ಕೇಳಿದಾಗ ಆ ಜೋಯಿಸರು ಹೀಗೆ ಹೇಳ್ತಾರೆ, ದೇವರಿಲ್ಲ ದಿಂಡ್ರಿಲ್ಲ ದೆವ್ವಲ್ಲ ಭೂತಲ್ಲ. ದೇವರ ಸಮಸ್ಯೆ ಅಲ್ಲ, ದೇವರು ದಿಂಡರ ಸಮಸ್ಯೆ ಅಲ್ಲ, ದೆವ್ವದ ಸಮಸ್ಯೆ ಅಂತಲ್ಲ, ಭೂತಗಳ ಸಮಸ್ಯೆಯೂ ಅಲ್ಲ. ಯಾವುದೇ ದೇವತೆಗಳು ಕೋಪಿಸಿಕೊಂಡಿದ್ದಾರೆ ಅಲ್ಲ, ದೇವರು ಕೋಪಿಸಿಕೊಂಡದ್ದಲ್ಲ, ಭೂತಗೀತಗಳು ಕೂಡ ದೈವಗಳು ಕೂಡ ಕೋಪಿಸಿಕೊಂಡದ್ದಲ್ಲ. ಆದರೆ ಹಿರಿ ಸೊಸಿ ಮಲ್ಲವ್ವನ ಹಾರವ ಕೊಡಬೇಕು ಅಂತ ಆ ಕೆರೆ ಕೇಳ್ತಾ ಉಂಟು. ಹಿರಿಯ ಸೊಸೆಯಾದಂತಹ ಮಲ್ಲನಗೌಡನ ಹಿರಿಯ ಸೊಸೆ ಒಬ್ಬಳಿದ್ದಾಳೆ, ಅವಳು ಮಲ್ಲವ್ವ ಅಂತ. ಮಲ್ಲವ್ವನ ಹಾರವನ್ನು ಅವಳ ಬಲಿಯನ್ನು ಕೊಡಬೇಕು, ಆಗ ನೀರು ಬರ್ತದೆ ಅಂತ ಹೇಳಿದಾಗ ಮನೆಯವರು ಹೇಳ್ತಾರೆ, ಹಿರಿ ಸೊಸೆಯನ್ನು ಬಲಿ ಕೊಟ್ಟರೆ ಹಿರಿತನಕ್ಕೆ ಯಾರಿಲ್ಲ, ಈ ಮನೆಯ ವಂಶ ಮುಂದುವರಿಸಿಕೊಂಡು ಹೋಗಬೇಕಂತ ಇದ್ದರೆ ಹಿರಿಯ ಸೊಸೆಯೇ ಬೇಕು, ಅವಳನ್ನು ಬಲಿ ಕೊಟ್ಟರೆ ಮುಂದೆ ಹಿರಿತನಕ್ಕೆ ಏನು ಮಾಡುವಂಥದ್ದು ಅಂತ ಹೇಳಿ ಕೊನೆಗೆ ಊರಲ್ಲಿ ಒಂದು ನಿರ್ಧಾರವಾಗ್ತದೆ. ಕಡೆಯ ಸೊಸೆ ಒಬ್ಬಳಿದ್ದಾಳೆ, ಅವಳ ಹೆಸರು ಭಾಗೀರಥಿಯನ್ನು ಹಾರವನ್ನು ಕೊಡುವ, ಭಾಗೀರಥಿಯ ಒಪ್ಪಿಗೆಯನ್ನು ಕೇಳುವುದಿಲ್ಲ ಯಾರು ಕೂಡ, ಇದನ್ನು ನೀವು ಗಮನಿಸಬೇಕು. ಭಾಗೀರಥಿಯ ಹಾರವನ್ನು ಕೊಡಬೇಕು, ಬಲಿಯನ್ನು ಕೊಡಬೇಕು ಅಂತ ಮಾತಾತು ಮನೆಯಾಗ, ಮಾತು ಆಯಿತು ಆ ಮನೆಯೊಳಗೆ. ಸಣ್ಣ ಸೊಸೆ ಭಾಗೀರಥಿಗೆ ಈ ವಿಷಯ ಕಿವಿಗೆ ಬೀಳ್ತದೆ. ಅವಳಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಹೋಗೋದಿಲ್ಲ, ಮೌನವಾಗಿರ್ತಾಳೆ. ಅವಳು ಕೂಡಲೇ ತನ್ನ ತವರು ಮನೆಗೆ ಹೊರಟು ಬಿಡ್ತಾಳೆ. ನೋಡಿ ಪದ್ಯ ಭಾಗ ಗಮನಿಸಿ. ಸಣ್ಣ ಸೊಸೆ ಭಾಗೀರಥಿ ತವರು ಮನೆಗೆ ಹೊಂಟಾಳು, ಅತ್ತೆವ್ವ ನಮ್ಮ ತವರು ಮನೆಗೆ ಹೋಗಲೇನು,
ಸರ್ರನೆ ಹೋಗವ್ವ ಭರ್ರನೆ ಬಾರವ್ವ ಸಣ್ಣ ಸೊಸಿ ಭಾಗೀರಥಿ ತವರು ಮನೆಗೆ ಹೋದಾಳು. ಮನೆ ಮುಂದೆ ಹೋಗುವುದಕ್ಕೆ ಅವರಪ್ಪ ಬಂದಾನು. ಎಂದಿಲ್ಲದೆ ಭಾಗೀರಥಿ ಇಂದ್ಯಾಕ ಬಂದೆವ್ವ, ಬಾಡಿದ ಮಾರ್ಯಾಕ ಕಣ್ಣಾಕ ನೀರ್ಯಾಕ, ನಮ್ಮವ ನಮ್ಮತ್ತೆ ಬ್ಯಾರೆ ಇಡುತ್ತಾರಂತೆ, ಇಟ್ಟರೆ ಇಡಲೇಳು ಹೊಲಮಾನಿ ಕೊಡಿತೇನು, ಹೊಲಮಾನಿ ಒಯ್ದು ಹೊಳೆ ದಂಡ್ಯಾಗ ಹಾಕಪ್ಪ ಅಂತ ಅವಳು ಹೇಳ್ತಾಳೆ. ಭಾಗೀರಥಿಗೆ ತನ್ನನ್ನು ಆ ಕೆರೆಗೆ ಹಾರು ಕೊಡುತ್ತಾರೆ ಅನ್ನುವಂತಹ ವಿಷಯವನ್ನು ಯಾರೂ ಕೂಡ ನೇರವಾಗಿ ಹೇಳದೇ ಇದ್ದರೂ ಕೂಡ ಆ ಮಾತನ್ನು ಕೇಳಿಸಿಕೊಂಡಂತಹ ಅವಳು ತುಂಬ ದುಃಖಿಸ್ತಾಳೆ. ಕೊನೆಯ ಬಾರಿ ಎನ್ನುವ ಹಾಗೆ ತನ್ನ ತವರಿಗೆ ಹೊರಡ್ತಾಳೆ. ಆಗ ತವರಿಗೆ ಹೊರಡ್ತೇನೆ ಎಂದು ಅತ್ತೆಯ ಹತ್ತಿರ ಆಕೆ ಅನುಮತಿ ಕೇಳಿದಾಗ ಸರ್ರನೆ ಹೋಗು ಬರ್ರನೆ ಬಾ ಅಂತ ಹೇಳ್ತಾಳೆ. ಕೂಡಲೇ ಹೋಗು ಕೂಡಲೇ ಬಾ ಅಂತ ಹೇಳಿ ಕಳಿಸ್ತಾಳೆ. ಹೀಗೆ ತವರಿಗೆ ಬಂದಂತಹ ಭಾಗೀರಥಿಯ ಬಾಡಿದ ಮೋರೆಯನ್ನು ಅವಳ ತಂದೆ ನೋಡುತ್ತಾರೆ. ತಂದೆ ನೋಡಿದಾಗ ತಂದೆ ಕೇಳ್ತಾರೆ, ಬಾಡಿದ ಮೋರೆ ಯಾಕೆ, ನಿನ್ನ ಮುಖ ಯಾಕೆ ಬಾಡಿ ಹೋಗಿದೆ ಅಂತ ಕೇಳಿದಾಗ ಆಕೆ ತಂದೆ ಹತ್ತಿರ ಹೇಳ್ತಾಳೆ, ನೇರವಾಗಿ ಹೇಳುವುದಿಲ್ಲ, ನನ್ನನ್ನು ನಮ್ಮ ಅತ್ತೆ ಮಾವ ಬ್ಯಾರೆ ಇಡುತ್ತಾರಂತೆ, ನನ್ನನ್ನು ಬೇರೆ ಇಡುತ್ತಾರಂತೆ, ಅಂದರೆ ಬೇರೆ ಮನೆಗೆ ಹೋಗಲಿಕ್ಕೆ ಹೇಳಿದ್ದಾರೆ ಅನ್ನುವಂಥ ಅರ್ಥ ಇಲ್ಲಿ. ಆಗ ತಂದೆ ಹೇಳ್ತಾರೆ, ಇಟ್ಟರೆ ಇಡಲೇಳು, ಇಟ್ಟರೆ ಇಡಲಿ ಬಿಡು, ನಾನು ಹೊಲ ಮನೆಯನ್ನು ನಾನು ಕೊಡುತ್ತೇನೆ ಅಂತ ತಂದೆ ಹೇಳ್ತಾನೆ. ಆಗ ತಾಯಿಯ ಬಳಿಗೆ ಬರ್ತಾಳೆ ಅವಳು. ಅತ್ತತ್ತ ಹೋಗುತ್ತಲೇ ಅವರವ್ವ ಬಂದಳು, ಎಂದಿಲ್ಲದೆ ಭಾಗೀರಥಿ ಇಂದ್ಯಾಕಳುತ್ತಾ ಬಂದೆ, ನಮ್ಮತ್ತಿ ನಮ್ಮ ಮಾವ ಬ್ಯಾರೆ ಇಡುತ್ತಾರಂತೆ, ಇಟ್ಟಾರ ಇಡಲೇಳು ವಾಲಿ ಜೋಡು ಕೊಡುತ್ತೇನೆ, ವಾಲಿಯ ಜೋಡ ಇದು ಒಲಿಯಾಗ ಹಾಕವ್ವ. ಮುಂದಕ್ಕತ್ತ ಹೋಗುತ್ತಲೇ ಅವರಕ್ಕ ಬಂದಾಳು ಭಾಗೀರಥಿನ ಕೇಳಿಯಾಳು, ಎಂದಿಲ್ಲದ ಭಾಗೀರಥಿ ಇಂದ್ಯಾಕ ಈ ದುಃಖ, ನಮ್ಮತ್ತಿ ನಮ್ಮವ ಬ್ಯಾರೆ ಇಡುತ್ತಾರಂತೆ, ಇಟ್ಟಾರ ಇಡಲೇಳು ಮಕ್ಕಳ ಜೋಡಿಗೆ ಕಳವತ್ತೇನೆ, ಮಕ್ಕಳಿದ್ದರೇನಕ್ಕ ದುಃಖ ಕಳದಾವೇನ. ಸಣ್ಣ ಸೊಸಿ ಭಾಗೀರಥಿ ತವರು ಮನೆಯ ಬಿಟ್ಟು ಗೆಳತಿ ಮನೆಗೆ ನಡೆದಾಳು. ಹೀಗೆ ಬಾಡಿದ ಮೋರೆಯನ್ನು ಹಾಕಿಕೊಂಡು ಬಂದಂತಹ ಭಾಗೀರಥಿಗೆ ತಂದೆ ಕೇಳಿದಾಗ ಅವನು ಹೇಳ್ತಾನೆ, ನೀನು ನಿನ್ನನ್ನು ಬೇರೆ ಇಟ್ಟರೆ ಇಡಲಿ, ನಾನು ಹೊಲ ಮನೆಯನ್ನು ಕೊಡುತ್ತೇನೆ ಅಂತ ಹೇಳಿದಾಗ ಆ ಹೊಲ ಮನೆಯನ್ನು ತಗೊಂಡು ಹೋಗಿ ನೀನು ನದಿಯ ದಂಡೆಗೆ ಹಾಕಿಬಿಡಪ್ಪ ಅಂತ ಮುಂದೆ ಬರ್ತಾಳೆ. ಅಳುತ್ತಾ ಮುಂದೆ ಬಂದಂತಹ ಮಗಳನ್ನು ಕಂಡಂತಹ ತಾಯಿ ಕೇಳ್ತಾಳೆ, ಯಾಕಿಷ್ಟು ದುಃಖ ಪಡ್ತಾ ಇದ್ದಿ ಅಂತ ಹೇಳಿದಾಗ ಆಕೆಗೂ ಭಾಗೀರಥಿ ಹೀಗೆ ಹೇಳ್ತಾಳೆ, ಅತ್ತೆ ಮಾವ ನನ್ನನ್ನು ಬೇರೆ ಇಡುತ್ತಾರಂತೆ ಅಂತ ಸುಳ್ಳು ಹೇಳಿದಾಗ ಇದ್ದ ಕಾರಣವನ್ನು ಆಕೆ ಹೇಳುವುದಿಲ್ಲ. ಕೆರೆಗೆ ಬಲಿಯಾಗಬೇಕು ಅಂತ ನನ್ನನ್ನು ಬಲಿ ಕೊಡುತ್ತಾರೆ ಅಂತ ಅವಳು ಇದ್ದ ನೇರ ವಿಷಯವನ್ನು ಹೇಳುವುದಿಲ್ಲ. ತಾಯಿಗೆ ಈ ಮಾತನ್ನು ಹೇಳಿದಾಗ ಅವಳು ಹೇಳ್ತಾಳೆ, ಇಟ್ಟರೆ ಬಿಡು, ನಾನು ವಾಲಿಯ ಜೋಡನ್ನು ಕೊಟ್ಟು ಬಿಡ್ತೇನೆ ನಿನಗೆ. ವಾಲಿ ಅಂದರೆ ಓಲೆ, ಕಿವಿಯ ಆಭರಣ, 2 ಕಿವಿಯ ಆಭರಣವನ್ನು ಕೊಡ್ತೇನೆ ನಾನು, ನೀನೇನು ಬೇಸರ ಮಾಡಬೇಡ, ದುಃಖ ಮಾಡಬೇಡ ಅಂತ ಹೇಳ್ತಾಳೆ. ಆಗ ಆಕೆ ಹೇಳ್ತಾಳೆ, ಆ ವಾಲಿಯ ಜೋಡನ್ನು ತಗೊಂಡೋಗಿ ನೀನು ಒಲೆಗೆ ಹಾಕಮ್ಮ ಅಂತ ಹೇಳಿಬಿಡ್ತಾಳೆ. ಅಂದರೆ ಅವಳು ದುಃಖದಲ್ಲಿ ಹೇಳ್ತಾಳೆ. ಅಷ್ಟು ಹೊತ್ತಿಗೆ ಅಕ್ಕ ಬರ್ತಾಳೆ. ಅಕ್ಕ ಬಂದವಳು, ಎಂದೂ ಇಲ್ಲದ ನೀನು ಏನು ಇಷ್ಟು ದುಃಖ ಪಡ್ತಾ ಇದ್ದಿ ಅಂತ ತಂಗಿಗೆ ಕೇಳಿದಾಗ ಅವಳಿಗೂ ಸತ್ಯ ಸಂಗತಿಯನ್ನು ಹೇಳುವುದಿಲ್ಲ. ತಂಗಿ ತನ್ನ ಅಕ್ಕನಿಗೂ ಕೂಡ ಸತ್ಯ ಸಂಗತಿಯನ್ನು ಹೇಳುವುದಿಲ್ಲ. ಆಗ ಅವಳು ನನ್ನನ್ನು ಬೇರೆ ಇಡ್ತಾರಂತೆ ಅಂತ ಹೇಳಿದಾಗ ಅವಳು ಹೇಳ್ತಾಳೆ, ಆ ಮಕ್ಕಳನ್ನು ಕಳಿಸಿಕೊಡ್ತೇನೆ ಅಂತ. ಆಗ ಅವಳು ಹೇಳ್ತಾಳೆ, ಆ ಮಕ್ಕಳಿದ್ರೆ ಏನು, ನನ್ನ ದುಃಖ ಕಡಿಮೆ ಆಗ್ತದಾ ಅಂತ ಹೇಳ್ತಾಳೆ. ಮುಂದೆ ಈ ಭಾಗೀರಥಿ ತನ್ನ ಗೆಳತಿಯ ಮನೆಗೆ ಹೋಗ್ತಾಳೆ. ಗೆಳತಿಯ ಮನೆಯಲ್ಲಿ ಏನು ಮಾಡ್ತಾಳೆ ಅಂದರೆ ಇಲ್ಲಿ ತನ್ನ ತವರಿನಲ್ಲಿ ಅವಳು ಆ ನಿಜ ಸಂಗತಿ ಹೇಳುವುದಿಲ್ಲ. ಕಾರಣಗಳನ್ನು ನಾವೇ ಅರಿತುಕೊಳ್ಬೇಕು. ಬಹುಶಃ ನೇರವಾಗಿ ಅಲ್ಲಿಗೆ ಜಗಳಕ್ಕೆ ಹೋಗ್ಬೋದು ಅನ್ನುವಂಥದ್ದು ಇರ್ಬೋದು, ಅಥವಾ ತನ್ನ ಕಿವಿಗೆ ಹಾಕದೇ ಇರುವಂತಹ ವಿಷಯ ತಾನು ತನ್ನ ತವರು ಮನೆಯಲ್ಲಿ ಹೇಳಿದೆ ಅನ್ನುವಂಥದ್ದು ಗೊತ್ತಾದರೆ ಏನಾಗ್ತದೋ ಏನೋ ಅನ್ನುವಂಥ ಒಂದು ಭಯವೂ ಕೂಡ ಇದ್ದಿರ್ಬೋದು. ಹೀಗೆ ತನ್ನ ತಂದೆ ತಾಯಿಗೆ ತನ್ನ ಅಕ್ಕನಿಗೂ ಹೇಳದೇ ಇರುವಂಥ ಈ ಸತ್ಯ ಸಂಗತಿಯನ್ನು ಗೆಳತಿಯ ಮುಂದೆ ಹೇಳ್ತಾಳೆ. ಗೆಳತಿಯ ಮನೆಗೆ ಹೋಗ್ತಾಳೆ ಅವಳು. ಹೋಗಿ ಏನು ಹೇಳ್ತಾಳೆ ಅಂತ ನೋಡೋಣ. ಸಣ್ಣ ಸೊಸಿ ಭಾಗೀರಥಿ ತವರು ಮನೆಯ ಬಿಟ್ಟು ಗೆಳತಿ ಮನೆಗೆ ನಡೆದಾಳು. ತಲೆ ಬಾಗಿಲದಾಗ ಗೆಳತಿಯನ್ನ ಕಂಡಾಳು. ಎಂದಿಲ್ಲದೆ ಭಾಗೀರಥಿ ಇಂದ್ಯಾಕ ಈ ಅಳುವು, ಅಂಜಿ ಹೇಳಲೇ ಗೆಳತಿ, ಅಳುಕಿ ಹೇಳಲೇ ಗೆಳತಿ,
ಅಂಜಬ್ಯಾಡ ಗೆಳತಿ ಅಳುಕಬ್ಯಾಡ ಗೆಳತಿ, ನಮ್ಮತ್ತಿ ನಮ್ಮವ ಕೆರೆಗೆ ಹಾರ ಕೊಡುತ್ತಾರಂತ, ಕೊಟ್ಟಾರೆ ಕೊಡಲೇಳು ಇಟ್ಟ ಹಂಗ ಇರಬೇಕು. ಈ ಭಾಗೀರಥಿ ತನ್ನ ಜೀವದ ಗೆಳತಿಯಾದಂತಹ ಗೆಳತಿಯ ಮನೆಗೆ ಹೋಗ್ತಾಳೆ. ಗೆಳತಿಯ ಮನೆಗೆ ಹೋದಾಗ ತಲೆಬಾಗಿಲಲ್ಲೇ ಅಂದರೆ ಹೆಬ್ಬಾಗಿಲಲ್ಲೇ ಗೆಳತಿ ಕಾಣಸಿಗ್ತಾಳೆ. ಗೆಳತಿ ಕಾಣಸಿಕ್ಕಿದಾಗ ಅವಳು ಕೇಳ್ತಾಳೆ, ಎಂದಿಲ್ಲದ ಭಾಗೀರಥಿ, ಇಂದ್ಯಾಕ ಈ ದುಃಖ? ಎಂದೂ ಇಲ್ಲದೆ ಇರುವಂತಹ ಈ ದುಃಖ ನಿನ್ನಲ್ಲಿ ಇವತ್ತು ಯಾಕೆ ಬರ್ತಾ ಉಂಟು? ಯಾಕೆ ದುಃಖ ಪಡ್ತಾ ಇದ್ದೀಯಾ ಅಂತ ಕೇಳಿದಾಗ ಭಾಗೀರಥಿ ಹೇಳ್ತಾಳೆ, ಅಂಜಿಕೊಂಡು ಹೇಳ್ತಾಳೆ, ಭಯಪಟ್ಟುಕೊಂಡು, ಹೇಳಲೇ ಗೆಳತಿ, ನಾನು ಹೇಳುವುದಾ ಅಂತ ಕೇಳ್ತಾಳೆ. ಹೇಳುವುದಾ ಗೆಳತಿ ಅಂತ ಹೇಳಿದಾಗ ಪುನಃ ಅಳುಕಿಕೊಂಡು ಆ ವಿಷಯವನ್ನು ಯೋಚನೆ ಮಾಡಿಕೊಂಡು ಪುನಃ ಅವಳು ಭಯಪಡ್ತಾಳೆ, ದುಃಖ ಪಡ್ತಾಳೆ. ಹೇಳಲೇ ಗೆಳತಿ, ನಾನು ಹೇಳುವುದಾ ಅಂತ ಹೇಳಿದಾಗ ಗೆಳತಿ ಹೇಳ್ತಾಳೆ, ಅಂಜಬ್ಯಾಡ ಗೆಳತಿ, ಅಳುಕಬ್ಯಾಡ ಗೆಳತಿ ಅನ್ನುವಂಥ ಭರವಸೆಯನ್ನು ಕೊಡ್ತಾಳೆ. ನೀನು ಅಂಜುವುದು ಬೇಡ, ನೀನು ಭಯಪಡಬೇಡ, ಅಳುಕು ಬೇಡ ಅಂತ ಹೇಳಿದಾಗ ಇವಳು ಹೇಳ್ತಾಳೆ, ಭಾಗೀರಥಿ ಹೇಳ್ತಾಳೆ, ನಮ್ಮತ್ತಿ ನಮ್ಮವ ಕೆರೆಗೆ ಹಾರ ಕೊಡುತ್ತಾರಂತ, ನನ್ನ ಅತ್ತೆ ಮಾವ ನನ್ನನ್ನು ಕೆರೆಗೆ ಹಾರ ಕೊಡುತ್ತಾರೆ ಅಂತ ಗೆಳತಿಯ ಹತ್ತಿರ ಈಕೆ ನಿಜ ವಿಷಯವನ್ನು ಹೇಳ್ತಾಳೆ. ಆಗ ಗೆಳತಿ ಹೇಳ್ತಾಳೆ, ಕೊಟ್ಟರೆ ಕೊಡಲೇಳು ಇಟ್ಟ ಹಂಗ ಇರಬೇಕಾ? ಕೊಟ್ಟರೆ ಕೊಡಲಿ ನೀನು ಹೇಗೆ ಬರ್ತದೆ ಹಾಗೆ ಇರಬೇಕು. ಅಂದರೆ ನೀನು ಭಯಪಡಬೇಡ, ನಿನ್ನನ್ನು ಕೆರೆಗೆ ಹಾರ ಕೊಡ್ತಾರೆ ಅಂತ ಇದ್ದರೆ ನೀನು ಹಾರವಾಗು. ಅಂದರೆ ಇವಳು ಬೇರೆ ಯೋಚನೆ ಮಾಡ್ಕೊಂಡು ಬಂದಿದ್ಲೋ ಏನೋ, ಗೆಳತಿಯೊಂದು ಭರವಸೆಯನ್ನು ಕೊಡಬಹುದು ಅಂತ ಬಂದಿದ್ಲೋ ಏನೋ, ಆದರೆ ಅವಳು ಹೇಳ್ತಾಳೆ, ಕೆರೆಗೆ ಹಾರವಾಗು ನೀನು ಅಂತ. ಬಹುಶಃ ಇನ್ನೊಬ್ಬರ ಉಪಯೋಗಕ್ಕೆ ಈಕೆಯ ಬಲಿ ಸಾರ್ಥಕವಾದೀತು ಅನ್ನುವಂಥ ಭಾವನೆ ಇರ್ಬೋದು. ಕೊಟ್ಟರೆ ಕೊಡಲೇಳು ಇಟ್ಟ ಹಂಗೆ ಇರಬೇಕು. ಕೊಟ್ಟರೆ ಕೊಡಲಿ ಇಟ್ಟ ಹಾಗೆ ಹೇಗಾಗ್ತದೋ ಹಾಗೆ, ದೇವರು ಇಟ್ಟ ಹಾಗೆ, ದೇವರು ಹೀಗೆ ಇಡಬೇಕು ಅಂತ ಇರ್ತದಲ್ವ, ದೇವರು ಇಟ್ಟ ಹಾಗೆ ಇಡಲಿ ಅಂತ ಹೇಳಿದಾಗ ಸರ್ರನೆ ಹೋದಳು, ಭರ್ರನೆ ಬಂದಳು. ಸರ್ರನೆ ಹೋದಳು, ಕೂಡಲೇ ಅಲ್ಲಿಂದ ಹೊರಟು ಬಿಡ್ತಾಳೆ. ಭರ್ರನೆ ವೇಗವಾಗಿ ತನ್ನ ಅತ್ತೆ ಮನೆಗೆ ಬರ್ತಾಳೆ. ಅಲ್ಲಿಂದ ಮುಂದೆ ನೋಡಿ, ಬ್ಯಾಳೆಯ ಹಸ ಮಾಡ್ತಾ ಬಿಟ್ಟಾಳು ಕಣ್ಣೀರ, ಎಂದಿಲ್ಲದ ಭಾಗೀರಥಿ ಇಂದ್ಯಾಕ ಕಣ್ಣೀರು, ಬ್ಯಾಳಾಗಿನ ಹಳ್ಳು ಬಂದು ಕಣ್ಣಾಗೆರಚಿದವು ಮಾವ, ಅಕ್ಕಿಯ ಹಸ ಮಾಡ್ತಾ ಉಕ್ಯಾವು ಕಣ್ಣೀರು, ಎಂದಿಲ್ಲದೆ ಭಾಗೀರಥಿ ಇಂದ್ಯಾಕ ಕಣ್ಣೀರು, ಅಕ್ಕಿಯಾಗಿನ ಹಳ್ಳೊಂದು ಕಣ್ಣಾಗ ಬಿತ್ತತ್ತಿ, ಉಕ್ಕೂವ ನೀರಾಗ ಅಕ್ಕಿಯ ಸುರ್ವ್ಯಾರ, ಸಕ್ಕಾರಿ ಹಾಲಾಗ ಸ್ಯಾವಿಗೆ ಸುರ್ವ್ಯಾರ, 10 ಕೊಪ್ಪರಿಗೆ ನೀರು ಉಕ್ಕಿ ಮಳ್ಳ ತಿತ್ತು, ನಿಂಗವ್ವ ಜಳಕ ಮಾಡ, ನೀಲವ್ವ ಜಳಕ ಮಾಡ, ನಿಂಗವ್ವ ನಾವೊಲ್ಲೆ, ನೀಲವ್ವ ನಾವೊಲ್ಲೆ, ಗಂಗವ್ವ ಜಳಕ ಮಾಡ, ಗೌರವ್ವ ಜಳಕ ಮಾಡ, ಗಂಗವ್ವ ನಾವೊಲ್ಲೆ, ಗೌರವ್ವ ನಾವೊಲ್ಲೆ, ಸಣ್ಣ ಸೊಸಿ ಭಾಗವ್ವ ನೀನಾರೇ ಜಳಕ ಮಾಡ್ಯ, ಸಣ್ಣ ಸೊಸಿ ಭಾಗೀರಥಿ ಜಳಕಾವ ಮಾಡ್ಯಾಳು. ತನ್ನ ತವರು ಮನೆಯಿಂದ ಬಂದಂತಹ ಈ ಭಾಗೀರಥಿ ತನ್ನೊಳಗೆ ದುಃಖಿಸ್ತಾ ಇದ್ದಾಳೆ. ತನಗೆ ಬಂದಂತಹ ಈ ಸಂಕಟವನ್ನು ಯಾರೂ ಕೂಡ ಪರಿಹರಿಸ್ತಾ ಇಲ್ಲಲ್ಲ. ಯಾರೇ ಆಗಲಿ ಯಾವುದೇ ಒಂದು ಕೆರೆಗೆ ಹಾರವಾಗುವಾಗ ಗೊತ್ತಿಲ್ಲದೆ ಹಾರವಾಗುವುದು ಬೇರೆ, ಗೊತ್ತಿಲ್ಲದೆ ಪ್ರಾಣ ಹೋಗುವುದು ಬೇರೆ, ಗೊತ್ತಿದ್ದು ಜೀವ ಹೋಗುವಂತಹ ಸಂಕಟ ಇದೆ ಅಲ್ಲ. ಈ ಸಂಕಟವನ್ನು ನೆನೆದುಕೊಂಡು ಬೇಳೆಯನ್ನು ಹಸನು ಮಾಡ್ತಾ ಇದ್ದಾಳೆ ಭಾಗೀರಥಿ. ಆಗ ಮಾವ ಕೇಳ್ತಾರೆ, ಇವಳು ಅಳ್ತಾ ಇದ್ದಾಳೆ, ಎಂದಿಲ್ಲದ ಭಾಗೀರಥಿ ಇಂದ್ಯಾಕ ಕಣ್ಣೀರು, ಎಂದೂ ಕಣ್ಣೀರು ಹಾಕದೇ ಇರುವಂಥ ಭಾಗೀರಥಿ ನೀನು ಯಾಕೆ ಇವತ್ತು ಕಣ್ಣೀರು ಹಾಕ್ತಾ ಇದ್ದಿ ಅಂತ ಮಾವ ಕೇಳ್ತಾನೆ. ಆಗ ಅವಳು ಹೇಳ್ತಾಳೆ, ಬ್ಯಾಳಾಗಿನ ಹಳ್ಳು, ಬೇಳೆ ಒಳಗೆ ಇರುವಂತಹ ಹರಳು ಕಲ್ಲು ಬಂದು ಕಣ್ಣಿಗೆ ರಚಿತು ಮಾವ ಅಂತ ಹೇಳ್ತಾಳೆ. ಆಗ ಅಕ್ಕಿಯನ್ನು ಹಸನು ಮಾಡ್ತಾಳೆ ಅವಳು. ಆ ಅಕ್ಕಿಯನ್ನು ಸ್ವಚ್ಛಗೊಳಿಸ್ತಾ ಇರುವಾಗ ಉಕ್ಕಿ ಬರ್ತಾ ಇದೆ ಅವಳಲ್ಲಿ ಕಣ್ಣೀರು. ಉಕ್ಯಾವು ಕಣ್ಣೀರು, ಎಂದಿಲ್ಲದೆ ಭಾಗೀರಥಿ ಇಂದ್ಯಾಕ ಕಣ್ಣೀರು ಅಂತ ಅತ್ತೆ ಕೇಳ್ತಾಳೆ. ಅಕ್ಕಿಯಾಗಿನ ಹಳ್ಳೊಂದು ಕಣ್ಣಾಗ ಬಿತ್ತತ್ತಿ, ಅಕ್ಕಿಯ ಒಳಗಿರುವಂಥ ಒಂದು ಹರಳು ಕಲ್ಲು ಕಣ್ಣಿನ ಒಳಗೆ ಬಂದು ಬಿತ್ತು ಅತ್ತೆ ಅಂತ ಹೇಳ್ತಾಳೆ. ಉಕ್ಕುವ ನೀರಾಗ ಅಕ್ಕಿಯ ಸುರ್ವ್ಯಾರ, ಉಕ್ಕುವ ನೀರಿನಲ್ಲಿ ಅಕ್ಕಿಯನ್ನು ಸುರುತ್ತಾಳೆ. ಭಾಗೀರಥಿಯನ್ನು ಬಲಿ ಕೊಡುವಂತಹ ದಿನ ಬಂತು. ಆಗ ಆ ಮನೆಯಲ್ಲಿ ಯಾವ ರೀತಿ ವಾತಾವರಣ ಇದೆ, ಹಬ್ಬದ ವಾತಾವರಣ ಇದೆ ಅಲ್ಲಿ. ಉಕ್ಕುವ ನೀರಿಯಾಗ ಅಕ್ಕಿಯ ಸುರ್ವ್ಯಾರ,
ಉಕ್ಕಿ ಬರ್ತಾ ಇರುವಂತಹ ಕುದೀತಾ ಇರುವಂತಹ ನೀರಿಗೆ ಅಕ್ಕಿಯನ್ನು ಹಾಕ್ತಾರೆ. ಅಂದರೆ ಇಲ್ಲಿ ಕುದಿಯುವಂತಹ ನೀರು ಅವಳ ತಲೆಯೂ ಕೂಡ ಕುದೀತಾ ಇದೆ. ಪಾಪ ಭಾಗೀರಥಿಯ ತಲೆಯು ದುಃಖ ಎಲ್ಲ ಒಟ್ಟೊಟ್ಟಿಗಿದೆ. ಸಕ್ಕಾರಿಯ ಹಾಲಿಯಾಗ ಸ್ಯಾವಿಗೆ ಸುರ್ವ್ಯಾರ ಪಾಯಸವನ್ನು ಮಾಡ್ತಾ ಇದ್ದಾರೆ. ಸಕ್ಕರೆ ಹಾಲಿನಲ್ಲಿ ಶಾವಿಗೆಯನ್ನು ಹಾಕ್ತಾ ಇದ್ದಾರೆ. 10 ಕೊಪ್ಪರಿಗೆ ನೀರು ಉಕ್ಕಿ ಮಳ್ಳತಿತ್ತು. 10 ಕೊಪ್ಪರಿಗೆ ಆ ನೀರು ಅಲ್ಲಿ ಕುದಿಯುತ್ತಾ ಇತ್ತು. ಎಲ್ಲರಿಗೂ ಸ್ನಾನ ಮಾಡಲಿಕ್ಕೆ ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದಾರೆ ಅಲ್ಲಿ. ಆಗ ಈ ಅತ್ತೆ ಹೇಳ್ತಾಳೆ, ಅತ್ತೆ ಮಾವ ಹೇಳ್ತಾರೆ ಇಲ್ಲಿ ಏನು ಹೇಳ್ತಾರೆ ಅನ್ನೋದನ್ನು ಗಮನಿಸಿ. ಆ ಮನೆಗೆ ಸೊಸೆಯಂದಿರಾಗಿ ಬಂದಂತಹ ಇವಳು ಕೊನೆಯ ಸೊಸೆ ಭಾಗೀರಥಿ. ಸೊಸೆಯಂದಿರಾಗಿ ಬಂದಂತಹ ಸೊಸೆಯಂದಿರ ಹೆಸರನ್ನು ನೀವು ಇಲ್ಲಿ ಗಮನಿಸಬೇಕು. ನಿಂಗವ್ವ, ನೀಲವ್ವ, ಗಂಗವ್ವ, ಗೌರವ. ಇವರಿಗೆ ಅತ್ತೆ ಹೇಳ್ತಾಳೆ, ಜಳಕ ಮಾಡಲು ಹೇಳ್ತಾಳೆ. ಜಳಕ ಅಂದರೆ ಸ್ನಾನ ಮಾಡಲಿಕ್ಕೆ ಹೇಳ್ತಾಳೆ. ಎಲ್ಲರೂ ಬನ್ನಿ, ನೀರು ಒಬ್ಬೊಬ್ಬರನ್ನೇ ಕರೀತಾಳೆ ಅತ್ತೆ. ನೀನು ಸ್ನಾನ ಮಾಡು. ಅವರು ಯಾರೂ ಕೂಡ ಸ್ನಾನ ಮಾಡಲಿಕ್ಕೆ ಒಪ್ಪುವುದಿಲ್ಲ. ಎಲ್ಲರೂ ಕೂಡ ನಿರಾಕರಿಸ್ತಾರೆ. ಆಗ ಈ ಕೊನೆಯ ಸೊಸೆ ಇದ್ದಾಳಲ್ಲ, ಸ್ವಲ್ಪ ಮೃದು ಮನಸ್ಸಿನವಳವಳು. ಅವಳು ಪ್ರತಿಭಟಿಸಲಿಕ್ಕೆ ಹೋಗುವುದಿಲ್ಲ. ಆ ದುಃಖವನ್ನು ಮೌನವಾಗಿ ನುಂಗುತ್ತಾ ಇರುವವಳು. ಯಾರೂ ಕೂಡ ಸ್ನಾನಕ್ಕೆ ಸಿದ್ಧರಾಗದ ಕಾರಣ ಕೊನೆಯಲ್ಲಿ ಭಾಗೀರಥಿಯೇ ಜಳಕ ಮಾಡಿ ಸಿದ್ಧಳಾಗ್ತಾಳೆ. ಅವಳು ಅಲ್ಲಿಗೆ ಆ ಕೆರೆಗೆ ಹೋಗಲಿಕ್ಕೆ ಸಿದ್ಧಳಾಗ್ತಾಳೆ. ಜಳಕವ ಮಾಡ್ಯಾಳು ಬಂಗಾರ ಬುಟ್ಟಿ ತುಂಬ್ಯಾಳು, ಬಂಗಾರ ಬುಟ್ಟಿ ತುಂಬ್ಯಾಳು ಸಿಂಗಾರ ಸಿಂಬಿ ಮಾಡ್ಯಾಳು, ಸಿಂಗಾರ ಸಿಂಬಿ ಮಾಡ್ಯಾಳು ಮುಂದ ಹೊಂಟಾಳು, ಮುಂದ ಭಾಗೀರಥಿ ಹಿಂದಿಂದ ಎಲ್ಲಾರು, ಗಂಗೆ ಪೂಜೆ ಮಾಡ್ಯಾರು ಬೆಲಪತ್ರಿ ಏರಿಸ್ಯಾರ, ಬೆಲಪತ್ರಿ ಏರಿಸ್ಯಾರ ಈ ಬತ್ತಿ ಧರಿಸ್ಯಾರ, ಸೀರಿ ಕುಬಸ ಏರಿಸ್ಯಾರ ಹೂವಿನ ದಂಡಿ ಮುಡಿಸ್ಯಾರ, ಹೂವಿನ ದಂಡಿ ಮುಡಿಸ್ಯಾರ ನೇವಾದಿ ಮಾಡ್ಯಾರ, ನೇವಾದಿ ಮಾಡ್ಯಾರು ಎಲ್ಲಾರು ಉಂಡಾರು ಉಳಿದದ್ದು ತುಂಬ್ಯಾರು, ಉಳಿದದ್ದು ತುಂಬ್ಯಾರು ಸಿಂಗಾರ ಬುಟ್ಟಿ ಹೊತ್ತಾರು. ಈಗ ಕೆರೆಗೆ ಹಾರವಾಗುವಂತಹ ಒಂದು ಸಂದರ್ಭ. ಎಲ್ಲರೂ ಕೂಡ ನಿರಾಕರಿಸಿದರು. ಕೊನೆಗೆ ಸಂಕೋಚ, ಬಹುಶಃ ಇವಳಲ್ಲಿ ದಾಕ್ಷಿಣ್ಯವೂ ಇದ್ದಿರಬಹುದೋ ಏನೋ. ಕಿರಿಯ ಸೊಸೆಯಲ್ಲಿ ಭಾಗೀರಥಿಯಲ್ಲಿ ಅವಳು ಸ್ನಾನ ಮಾಡ್ತಾಳೆ. ಸ್ನಾನ ಮಾಡಿದ ನಂತರ ಆ ಪೂಜಾ ಸಾಮಗ್ರಿಗಳು, ನೈವೇದ್ಯಗಳು ಇವನ್ನೆಲ್ಲ ಬಂಗಾರದ ಬುಟ್ಟಿಯಲ್ಲಿ ತುಂಬಿಸಿಕೊಂಡು ಮುಂದೆ ಹೊರಟ ಭಾಗೀರಥಿಯನ್ನು, ಅಂದರೆ ಅವಳು ಸ್ನಾನ ಮಾಡಿದ್ದಾಳೆ, ಅವಳನ್ನು ಎಲ್ಲ ಉಳಿದ ಸೊಸೆಯಂದಿರು ಅವಳನ್ನು ಹಿಂಬಾಲಿಸ್ತಾರೆ. ಎಲ್ಲರೂ ಕೂಡ ಗಂಗಾ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಅರ್ಪಿಸ್ತಾರೆ. ಅಲ್ಲಿರುವಂಥ ಎಲ್ಲರಿಗೂ ಊಟ ನಡೀತದೆ. ಎಲ್ಲರೂ ಊಟವನ್ನು ಮಾಡಿ ಹೊರಡುವಾಗ ಬೇಕೆಂತಲೇ ಆ ಬಂಗಾರದ ಬಟ್ಟಲನ್ನು ಮರೆತು ಬಂದಿರ್ತಾರೆ. ಆ ಗಂಗೆಗೆ ಪೂಜೆ ಮಾಡ್ತಾ ಇರ್ತಾರೆ. ಪೂಜೆ ಮಾಡುವಂಥದ್ದು ಎಲ್ಲರೂ ಕೂಡ ಹಿಂದಿನಿಂದ ಬಂದಿರ್ತಾರೆ. ಭಾಗೀರಥಿ ಮುಂದಿದ್ದಾಳೀಗ. ಅವಳು ಬಿಲ್ಪತ್ರೆ ಏರಿಸ್ಯಾಳ. ಬಿಲ್ಪತ್ರೆಯನ್ನು ಪೂಜೆ ಮಾಡುವಂಥದ್ದು, ಬಿಲ್ಪತ್ರೆಯನ್ನು ಈ ಬತ್ತಿ ಹಾಕುವಂಥದ್ದು, ಊದುಬತ್ತಿ ಇರ್ಬೋದು ಅಥವಾ ವಿಭೂತಿ ಏರಿಸ್ಯಾರ, ಬೆಲ್ಪತ್ರೆ ಏರಿಸ್ಯಾರ ಈ ಬತ್ತಿ ಧರಿಸ್ಯಾರ, ಸೀರೆ ಕುಬಸ, ಸೀರೆ ಮತ್ತು ರವಕೆಯನ್ನು ಹಾಕಿ ಒಟ್ಟು ಹೂವಿನ ದಂಡೆಯನ್ನು ಮುಡಿಸ್ಯಾರ. ಹೂವಿನ ದಂಡೆಯನ್ನು ಮುಡಿಸಿದ ನಂತರ ನಿಯಮಗಳನ್ನು ನೇವದಿ ಮಾಡ್ಯಾರು. ಎಲ್ಲರೂ ಆ ಒಂದು ಏನೆಲ್ಲ ನಿಯಮಗಳಿವೆಯೋ ಅದೆಲ್ಲ ನಿಯಮಗಳನ್ನು ಪೂರೈಸ್ತಾರೆ ಅವರು. ಎಲ್ಲರೂ ಆ ಪೂಜೆಯೆಲ್ಲ, ಗಂಗಾ ಪೂಜೆ ಆದ ನಂತರ ಎಲ್ಲರೂ ಕೂಡ ಊಟ ಮಾಡ್ತಾರೆ. ಎಲ್ಲರೂ ಊಟ ಮಾಡಿ ಆದ ನಂತರ ಏನೆಲ್ಲ ಉಳಿದಿದೆಯೋ ಅದನ್ನೆಲ್ಲ ತುಂಬಿಸ್ಕೊಳ್ತಾರಂತೆ. ಉಳಿದದ್ದು ತುಂಬ್ಯಾರು ಬಂಗಾರ ಬುಟ್ಟಿ ಹೊತ್ತಾರು, ಬುಟ್ಟಿ ಹೊತ್ತು ನಡೆದಾರು ಬಂಗಾರ ಬಟ್ಲ ಮರೆತಾರು. ಬಂಗಾರದ ಬಟ್ಟಲನ್ನು ಬೇಕಂತಲೇ ಮರೆತು ಬಿಡ್ತಾರಂತೆ. ಅತ್ತೆ ಬಿಟ್ಟಿರ್ಬೋದು ಅಥವಾ ಬೇಕಂತಲೇ ಮಾವನು ಬಿಟ್ಟಿದ್ದಿರ್ಬೋದು. ಅಲ್ಲೊಂದು ಕಾರಣ ಇದೆ. ಆ ಬಂಗಾರ ಬಟ್ಟಲನ್ನು ಬಿಟ್ಟು ಬಂದಾಗ ಮನೆಗೆ ಬಂದಿದ್ದಾರೆ. ಈಗ ಎಲ್ಲರೂ ಕೂಡ ಪೂಜೆಯನ್ನು ಮುಗಿಸಿಕೊಂಡು, ಊಟ ಎಲ್ಲವನ್ನು ಮುಗಿಸಿಕೊಂಡು ಮನೆಗೆ ಬಂದಿದ್ದಾರೆ. ಬಂಗಾರದ ಬಟ್ಟಲನ್ನು ಬಿಟ್ಟು ಬಂದಿದ್ದಾರೆ. ಆ ವಿಷಯ ಗೊತ್ತಾಗ್ತದೆ. ಆಗ ಹೇಳ್ತಾರೆ, ಗಂಗವ್ವ ನೀ ಹೋಗ, ಗೌರವ್ವ ನೀ ಹೋಗ. ಆಗ ಗಂಗವ್ವ ಹೇಳ್ತಾಳೆ, ನಾವಲ್ಲೇ. ಗೌರವನೂ ಹೇಳ್ತಾಳೆ, ನಾನು ಹೋಗುವುದಿಲ್ಲ ಅಂತ ಹೇಳ್ತಾರೆ. ಗಂಗವ್ವನ ಹತ್ತಿರ ಹೇಳಿದಾಗ, ನೀನು ಹೋಗು, ಅಲ್ಲಿ ಬಟ್ಟಲು ಬಿಟ್ಟು ಬಂದಿದ್ದೇವೆ, ಬಟ್ಟಲನ್ನು ಮರೆತು ಬಂದಿದ್ದೇವೆ, ಅದನ್ನು ಹಿಡಿದುಕೊಂಡು ಬಾ ಅಂತ ಹೇಳಿದಾಗ ಗಂಗವ್ವ ಹೇಳ್ತಾಳೆ, ನಾನು ಬರುವುದಿಲ್ಲ, ನಾನು ಹೋಗುವುದಿಲ್ಲ. ಗೌರವನನ್ನು ಕರೆದಾಗ ಅವಳು ಹೇಳ್ತಾಳೆ, ನಾನು ಹೋಗುವುದಿಲ್ಲ. ಆಗ ನಿಂಗವ್ವ ನೀ ಹೋಗ, ನೀಲವ್ವ ನೀ ಹೋಗ ಅಂತ ಹೇಳ್ತಾಳೆ. 4 ಸೊಸೆಯಂದಿರು, ಗಂಗವ್ವ, ಗೌರವ್ವ, ನಿಂಗವ್ವ, ನೀಲವ್ವ, ಹೋಗು ಅಂತ ಹೇಳಿದಾಗ ಎಲ್ಲರೂ ಕೂಡ
ನಿಂಗವನು ನಾವೊಲ್ಲೆ ಹೇಳ್ತಾಳೆ, ನಾನು ಹೋಗೋದಿಲ್ಲ. ನೀಲವನು ನಾವೊಲ್ಲೆ ಅಂತ ಹೇಳ್ತಾಳೆ. ಆಗ ಅತ್ತೆ ಹೇಳ್ತಾಳೆ, ಸಣ್ಣ ಸೊಸಿ ಭಾಗೀರಥಿ ನೀ ಥರ ಹೋಗವ್ವ, ನೀ ಸಣ್ಣ ಸೊಸೆಯಾದಂತಹ ಭಾಗೀರಥಿಯೇ, ನೀನಾ ಬಂಗಾರ ಬಟ್ಟಲನ್ನು ಬಿಟ್ಟು ಬಂದಂತಹ ಬಂಗಾರದ ಬಟ್ಟಲನ್ನು ನೀನು ತೆಗೆದುಕೊಂಡು ಬಾ ಅಂತ ಹೇಳಿದಾಗ ಸಣ್ಣ ಸೊಸೆ ಭಾಗೀರಥಿ ಬಿರಿ ನಡೆದಾಳು, ಬಿರಿ ಹೋದಾಳು, ಬಂಗಾರ ಬಟ್ಲ ತಗೊಂಡಾಳು, ಒಂದು ಮೆಟ್ಲೇರುದಕ್ಕ ಪಾದಕ ಬಂದಾಳು ಗಂಗಿ. ಈ ಸಣ್ಣ ಸೊಸಿ ಬಹಳ ವೇಗವಾಗಿ ಹೋಗಿ ತಗೊಂಡು ಬಂದು ಬಿಡುವ ಅಂತ ಅವಳಲ್ಲಿ ಆತುರ ಇದೆ, ಕಾತರ ಇದೆ. ಯಾವುದಕ್ಕೆ? ಬೇಗ ತಗೊಂಡು ಬಂದು ಬಿಟ್ಟರೆ ಆಯಿತು. ಅದಕ್ಕೆ ಅವಳು ಬಹಳ ವೇಗವಾಗಿ ಹೋಗ್ತಾ ಇದ್ದಾಳೆ. ಹಿಡ್ಕೊಂಡು ಬಿರಿ ನಡೆದಾಳು, ವೇಗವಾಗಿ ಹೋಗ್ತಾಳೆ. ಬಿರಿ ಹೋದಾಳು, ಬಂಗಾರ ಬಟ್ಲ ತಗೊಂಡಳು. ಆ ಬಂಗಾರದ ಬಟ್ಟಲನ್ನು ತೆಗೆದುಕೊಳ್ತಾಳೆ. ಆ ಬಂಗಾರದ ಬಟ್ಟಲಿಯಲ್ಲಿ ಆ ಕೆರೆಗೆ ಮೆಟ್ಟಿಲು ಕಟ್ಟಿಸಿದ್ದಾರೆ. ಕೆರೆಯ ಅಲ್ಲಿ ಕೊನೆಯಲ್ಲಿದೆ, ಅಂದರೆ ಎಳೆದುಕೊಂಡು ಹೋಗಬೇಕು. ಆ ಬಟ್ಟಲನ್ನು ಬೇಕಂತಲೇ ಇಟ್ಟು ಬಂದದ್ದು. ಅವಳು ಆ ಬಟ್ಟಲನ್ನು ತಗೊಳ್ತಾಳೆ. ಬಹಳ ವೇಗವಾಗಿ ಹೋಗಿ ಬಂಗಾರದ ಬಟ್ಟಲ ತಗೊಂಡಾಳು. ಒಂದು ಮೆಟ್ಲೇರುದಕ್ಕ ಪಾದಕ ಬಂದಾಳು ಗಂಗಿ. ಒಂದೊಂದೇ ಮೆಟ್ಟಿಲನ್ನು ಏರಿಕೊಂಡು ಬಹಳಷ್ಟು ವೇಗವಾಗಿ ಬರಬೇಕು ಅಂತ ಅವಳು ಬರ್ತಾ ಇದ್ದಾಳೆ. ಸಂಕಟ ಇದೆ ಒಳಗೆ, ದುಃಖ ಇದೆ ಅವಳಲ್ಲಿ. ಆದರೆ ಅವಳು ಬರುವಾಗ, ಒಂದು ಹೆಜ್ಜೆ ಇಡುವಾಗ ಅವಳ ಪಾದಕ್ಕೆ ಬಂದಾಳು ಗಂಗಿ ಅಂದರೆ ನೀರು. ಆ ನೀರು ಬರ್ತದೆ. 2 ಮೆಟ್ಲೇರುವುದಕ್ಕೆ ಪಾದ ಮುಳುಗಿಸ್ಯಾಳು ಗಂಗಿ. 2 ಮೆಟ್ಟಿಲನ್ನು ಏರುವಾಗ ಅವಳ ಪಾದ ಮುಳುಗ್ತದಂತೆ. 3 ಮೆಟ್ಲೇರುವುದಕ್ಕೆ ಮೊಣಕಾಲಿಗೆ ಬಂದಾಳು ಗಂಗಿ. 3 ಮೆಟ್ಟಲನ್ನು ಏರುವಾಗ ಮೊಣಕಾಲಿನವರೆಗೆ ಆ ನೀರು ಬರುತ್ತದೆ, ಗಂಗಾ ನೀರು ಬರುತ್ತದೆ, ಅಂದರೆ ಆ ಕೆರೆಯ ನೀರು. 4 ಮೆಟ್ಲೇರುವುದಕ್ಕೆ ನಡುಮಠ ಬಂದಾಳು ಗಂಗಿ. 4 ಮೆಟ್ಟಲೇರುವಷ್ಟರಲ್ಲಿ ಮಧ್ಯದವರೆಗೆ ಆ ಗಂಗೆ ಬರ್ತಾಳಂತೆ. 5 ಮೆಟ್ಲೇರುವುದಕ್ಕೆ ತುಂಬಿ ಹರಿದಾಳು ಗಂಗಿ. ಸಣ್ಣ ಸೊಸಿ ಭಾಗೀರಥಿ ಕೆರೆಗೆ ಹಾರವಾದಳು. 5 ಮೆಟ್ಟಿಲನ್ನು ಏರುವಷ್ಟರಲ್ಲಿ ಈ ಭಾಗೀರಥಿ, ಈ ಗಂಗೆ ಆಕೆಯನ್ನು ಮುಳುಗಿಸಿ ಬಿಡ್ತಾಳಂತೆ. ಅಂದರೆ ಕೆರೆ ತುಂಬುತ್ತದೆ. ಕೆರೆ ತುಂಬಿದಾಗ ಇವಳಲ್ಲಿ ಮುಳುಗಿ ಹಾರವಾಗಿ ಬಿಡ್ತಾಳೆ, ಅಂದರೆ ಬಲಿಯಾಗಿ ಬಿಡ್ತಾಳೆ. ಆ ಕೆರೆಗೆ ಹಾರವಾದವಳು ಈ ಭಾಗೀರಥಿ ಕೆರೆಗೆ ಹಾರವಾದಂತಹ ಸಂದರ್ಭದಲ್ಲಿ ಅವಳ ಗಂಡ ಆ ಮನೆಯಲ್ಲಿ ಇದ್ದಿರುವುದಿಲ್ಲ. ಅವನು ಎಲ್ಲಿರ್ತಾನೆ ಅನ್ನೋದನ್ನು ನೋಡೋಣ. ಗಂಡ ಮಾದೇವರಾಯ ದಂಡೀನಗೈದಾನು ಕಂಡಾನು ಕೆಟ್ಟ ಕನಸ, ಸೆಲ್ಯ ಸುಟ್ಟಂಗಾತು ಕೋಲು ಮುರಿದಂಗಾತು, ಕಟ್ಟಿಸಿದ ಮಾಲೆಲ್ಲ ತಟ್ಟಾನೆ ಬಿದ್ದಂಗಾತು. ಗಂಡ ಮಾದೇವರಾಯ ಹತ್ತಿದ ಬತ್ತಲೆ ಕುದುರಿ ಒತ್ತರ ಬಂದಾನ ಮನೆಗೆ. ಬಂದ ಮಾದೇವನ ತಂದೆ ತಾಯಿ ನೋಡಿದರು, ಗಂಗವ್ವ ನೀರ ಕೊಡ, ಗೌರವ್ವ ನೀರ ಕೊಡ. ಗಂಗವ್ವ ನೀರ ಕೊಡೋದ್ಯಾಕ, ಗೌರವ್ವ ನೀರು ಕೊಡೋದ್ಯಾಕ? ನನ್ನ ಮಡದಿ ಭಾಗೀರಥಿ ಎಲ್ಲಿ ಹೋಗ್ಯಾಳವ್ವ? ನಿನ್ನ ಮಡದಿ ಭಾಗೀರಥಿ ತವರಿಗೆ ಹೋಗ್ಯಾಳಪ್ಪ. ಭಾಗೀರಥಿಯ ಗಂಡ ಮಾದೇವರಾಯ, ಆತ ದಂಡೀನಗೈದಾನು. ಆತ ದಂಡಿನಲ್ಲಿದ್ದ. ದಂಡು ಅಂದರೆ ಸೇನೆಯಲ್ಲಿದ್ದವನು. ಮನೆಯಲ್ಲಿದ್ದಿರುವುದಿಲ್ಲ, ಅವನು ದೂರದಲ್ಲಿದ್ದ. ಆಗ ದಂಡಿನಲ್ಲಿ ಇರುವಾಗ ಅವನಿಗೊಂದು ಕೆಟ್ಟ ಕನಸು ಬೀಳ್ತದೆ. ಶಲ್ಯ ಸುಟ್ಟಾಂಗಾತು ಕೋಲು ಮುರಿದಂಗಾತು. ಆತನ ಕೈಯಲ್ಲಿದ್ದಂತಹ ಶಲ್ಯ ಅಂದರೆ ಈಟಿ, ಬರ್ಚಿ ಅಂತ ಹೇಳ್ತೇವೆ ನೋಡಿ, ಅದು ಸುಟ್ಟಂಗಾತು, ಕೈಯಲ್ಲಿದ್ದಂತಹ ಕೋಲು ಮುರಿದ ಹಾಗೆ ಆಯಿತು. ಅಂದರೆ ಶಲ್ಯ ಅನ್ನುವಂಥ ಇನ್ನೊಂದು ಅರ್ಥ ಹೊದಿಕೆ, ವಸ್ತ್ರ ಅನ್ನುವಂಥದ್ದು ಬರ್ತದೆ. ಉಟ್ಟಂತಹ ವಸ್ತ್ರವು ಇದ್ದಿರ್ಬೋದು. ಹೀಗೆ ಕನಸು ಬಿದ್ದಿರ್ತದೆ. ಕಟ್ಟಿಸಿದ ಮಾಲೆಲ್ಲ ತಟ್ಟಾನೆ ಬಿದ್ದ ಹಂಗಾತು. ಕಟ್ಟಿಸಿದಂತಹ ಮಾಲು, ಮನೆಯೆಲ್ಲ ಒಮ್ಮೆಲೆ ಬಿದ್ದ ಹಾಗಾಯಿತು. ಅವನಿಗೆ ಈ ರೀತಿಯ ಕೆಟ್ಟ ಕನಸು ಬಿಡ್ತದೆ. ಆಗ ಇವನು ಏನು ಮಾಡ್ತಾನೆ, ಏನೋ ಆಗಿದೆ ಅಂತ ಯೋಚನೆ ಮಾಡಿಕೊಂಡು ಅವನು ಕುದುರೆಯನ್ನು ಹತ್ತಿಕೊಂಡು, ಬತ್ತಾಲಿ ಕುದುರೆಯನ್ನು ಹತ್ತಿಕೊಂಡು ಅವನು ಕೂಡಲೇ ಬರ್ತಾನೆ. ಒತ್ತರ ಬಂದಾನ ಮನೆಗೆ. ಆತುರಾತುರವಾಗಿ ಅವನು ಆ ಕುದುರೆಯನ್ನು ಹತ್ತಿಕೊಂಡು ಮನೆಗೆ ಬಹಳಷ್ಟು ವೇಗವಾಗಿ ಓಡಿಕೊಂಡು ಬರ್ತಾನೆ. ಈ ಮಾದೇವನನ್ನು ಆತನ ತಂದೆ ತಾಯಿ ನೋಡ್ತಾರೆ. ಅವರಿಗೆ ವಿಷಯ ಗೊತ್ತಿದೆ, ಆತನ ಅನುಮತಿ ಇಲ್ಲದೆ ಆತನ ಹೆಂಡತಿಯನ್ನು ಬಲಿ ಕೊಟ್ಟಿರುವಂಥದ್ದು. ಈ ವಿಷಯವನ್ನು ಮರೆಮಾಚಲಿಕ್ಕೆ ಅವರು ಏನು ಮಾಡ್ತಾರೆ ನೋಡಿ. ಗಂಗವ್ವ ನೀರ ಕೊಡ, ಗೌರವ್ವ ನೀರ ಕೊಡ ಅಂತ ತಮ್ಮ ಇತರ ಸೊಸೆಯರನ್ನು ಕರೀತಾರೆ ತಂದೆ ತಾಯಿ. ಗಂಗವ್ವ ನೀರು ಕೊಡು, ಗೌರವ್ವ ನೀರು ಕೊಡು ಅವನಿಗೆ ಅಂತ. ಆಗ ಇವನು ಹೇಳ್ತಾನೆ, ಗಂಗವ್ವ ನೀರು ಕೊಡೋದ್ಯಾಕ, ಗೌರವ್ವ ನೀರು ಕೊಡೋದ್ಯಾಕ? ನನ್ನ ಮಡದಿ ಭಾಗೀರಥಿ ಎಲ್ಲಿಗೆ ಹೋಗ್ಯಾಳವ್ವ? ಗಂಗವ್ವ ಯಾಕೆ ನೀರು ಕೊಡಬೇಕು, ಗೌರವ್ವ ನೀರು ಯಾಕೆ ನನಗೆ ಕೊಡಬೇಕು?
ನನ್ನ ಹೆಂಡತಿ ಭಾಗಿರಥಿ ಅಲ್ವಾ, ಅವಳು ಎಲ್ಲಿಗೆ ಹೋಗಿದ್ದಾಳೆ ಅಂತ ತನ್ನ ತಾಯಿಯನ್ನು ಕೇಳಿದಾಗ, ನಿನ್ನ ಮಡದಿ ಭಾಗಿರಥಿ ತವರಿಗೆ ಹೋಗ್ಯಾಳಪ್ಪ. ತಾಯಿ ಆ ಸುದ್ದಿಯನ್ನು ಮರೆಮಾಚಿಕೊಂಡು ಹೇಳ್ತಾಳೆ, ಸುಳ್ಳು ಹೇಳ್ತಾಳೆ, ನಿನ್ನ ಹೆಂಡತಿ ತವರಿಗೆ ಹೋಗಿದ್ದಾಳೆ ಅಂತ ಹೇಳಿದಾಗ, ಗಂಡ ಮಾದೇವರಾಯ ಹತ್ತಿದ ಬತ್ತಲೆ ಕುದುರಿ ಹೊಂಟಾನತ್ತಿಯ ಮನೆಗೆ, ಬಂದಿರೋ ಅಳಿಯನ ನೋಡಿ ಅಂದಾಳು ಅತ್ತೆವ್ವ, ನಿಂಬೆವ್ವ ನೀರು ಕೊಡ ನೀಲವ್ವ ನೀರು ಕೊಡ, ನಿಂಬವ್ವ ನೀರು ಕೊಡೋದ್ಯಾಕ ನೀಲವ್ವ ನೀರು ಕೊಡೋದ್ಯಾಕ, ನನ್ನ ಮಡದಿ ಭಾಗೀರಥಿ ಎಲ್ಲಿಗೆ ಹೋಗ್ಯಾಳ ಅತ್ತಿ. ಈಗ ಅದೇ ಹೀಗೆ ತನ್ನ ತಾಯಿ ಮನೆಯಿಂದ ಮತ್ತಷ್ಟು ವೇಗವಾಗಿ ಭಾಗೀರಥಿಯ ಗಂಡ ಮಾದೇವರಾಯ ಬತ್ತಲೆ ಕುದುರೆಯನ್ನು ಹತ್ತಿಕೊಂಡು ಅತ್ತೆಯ ಮನೆಗೆ ಬರ್ತಾನೆ, ಅಂದರೆ ಹೆಂಡತಿಯ ಮನೆಗೆ ಬರ್ತಾನೆ. ಬಂದಂಥ ಈ ಅಳಿಯನನ್ನು ನೋಡಿ ಅತ್ತೆ ಹೇಳ್ತಾಳೆ, ಅಂದರೆ ಭಾಗೀರಥಿಯ ತಾಯಿ ಹೇಳ್ತಾಳೆ, ನಿಂಬೆವ್ವ ನೀರು ಕೊಡ. ನಿಂಬೆವ್ವ ಅನ್ನುವಂಥದ್ದು ಅಲ್ಲಿ ಸೊಸೆಯಂದಿರ ಹೆಸರು ಆಗಿರ್ಬೋದು, ಮಕ್ಕಳ ಹೆಸರು ಆಗಿದ್ದಿರ್ಬೋದು, ಇದಲ್ಲಿ ನಮ್ಗೆ ಗೊತ್ತಾಗೋದಿಲ್ಲ. ಇಲ್ಲಿ ನಿಂಬೆವ್ವ ನೀರು ಕೊಡ ನೀಲವ್ವ ನೀರು ಕೊಡ ಅಂತ ಕರಿತಾಳೆ. ಆಗ ಇವನು ಹೇಳ್ತಾನೆ, ನಿಂಬೆವ್ವ ನೀರು ಕೊಡೋದ್ಯಾಕ ನೀಲವ್ವ ನೀರು ಕೊಡೋದ್ಯಾಕ, ನನ್ನ ಮಡದಿ ಭಾಗೀರಥಿ ಎಲ್ಲಿಗೆ ಹೋಗ್ಯಾಳತ್ತಿ, ನನ್ನ ಮಡದಿ ನೀರು ಕೊಡಬೇಕಲ್ವ, ಅವಳು ಎಲ್ಲಿ ಹೋಗಿದ್ದಾಳೆ, ನೀವು ಯಾಕೆ ಅವರ ಹತ್ತಿರ ನೀರು ಕೊಡಲಿಕ್ಕೆ ಹೇಳ್ತೀರಿ ಅಂತ ಹೇಳಿದಾಗ ಅತ್ತಿ ಹೇಳ್ತಾಳೆ, ಹತ್ತಿದ ಬತ್ತಲಿ ನಿನ್ನ ಮಡದಿ ಭಾಗೀರಥಿ ಗೆಳತಿ ಮನೆಗೆ ಹೋಗ್ಯಾಳಪ್ಪ, ನಿನ್ನ ಮಡದಿ ಭಾಗೀರಥಿ ಗೆಳತಿಯ ಮನೆಗೆ ಹೋಗಿದ್ದಾಳೆ ಅಂತ ಹೇಳಿದಾಗ, ಹತ್ತಿದ ಬತ್ತಲೆ ಕುದುರೆ ಗೆಳತಿ ಮನೆಗ ಸ್ವಾರಿ, ಬಂದೇರು ಮಾದೇವನ ಕಂಡಾಳು ಗೆಣತೆವ್ವ, ಬಾಳವ್ವ ನೀರು ಕೊಡ ಬಸವ್ವ ನೀರು ಕೊಡ, ಬಾಳವ್ವ ನೀರು ಕೊಡೋದ್ಯಾಕ ಬಸವ್ವ ನೀರು ಕೊಡೋದ್ಯಾಕ, ನನ್ನ ಮಡದಿ ಭಾಗೀರಥಿ ಎಲ್ಲಿಗೆ ಹೋಗ್ಯಾಳಕ್ಕ. ಈಗ ಗೆಳತಿಯ ಮನೆಗೆ, ತನ್ನ ಗೆಳತಿಯ ಮನೆಗೆ ಹೋಗ್ತಾಳೆ. ಗೆಳತಿಯ ಮನೆಗೆ ಹೋದಾಗ ಅವಳು ಹೇಳ್ತಾಳೆ, ಬಾಳವ್ವ ನೀರು ಕೊಡ ಬಸವ್ವ ನೀರು ಕೊಡ. ಅಲ್ಲಿದ್ದಂಥ ಹೆಣ್ಣುಮಕ್ಕಳನ್ನು ಕರೆದು ನೀರು ಕೊಡು ಅಂತ ಹೇಳಿದಾಗ ಅವಳು, ಬಾಳವ್ವ ನೀರು ಕೊಡೋದು ಯಾಕೆ ಬಸವ್ವ ನೀರು ಕೊಡೋದು ಯಾಕೆ, ನನ್ನ ಮಡದಿ ಭಾಗೀರಥಿ ಎಲ್ಲಿಗೆ ಹೋಗ್ಯಾಳಕ್ಕ ಅಂತ ಭಾಗೀರಥಿಯ ಗೆಳತಿಯ ಹತ್ತಿರ ಕೇಳಿದಾಗ ಅವಳು ಹೇಳ್ತಾಳೆ, ನಿನ್ನ ಮಡದಿ ಭಾಗೀರಥಿದು ಏನು ಹೇಳಲ್ಲ ಸೂರಿ, ನಿಮ್ಮಪ್ಪ ನಿಮ್ಮವ್ವ ಕೆರಿಗೆ ಹಾರ ಕೊಟ್ಟಾರಂತ. ಆಗ ಗೆಳತಿ ಹೇಳ್ತಾಳೆ, ಏನೆಂದು ಹೇಳಲಿ ನಿನ್ನ ಮಡದಿ ಭಾಗೀರಥಿಯ ಸುದ್ದಿಯನ್ನು ನಾನು ಏನಂತ ಹೇಳಲಿ, ನಿನ್ನ ಅಪ್ಪ ಅಮ್ಮ ಕೆರಿಗೆ ಹಾರ ಕೊಟ್ಟಾರಂತ, ನಿನ್ನ ಹೆಂಡತಿಯನ್ನು ಕೆರೆಗೆ ಹಾರ ಕೊಟ್ಟಿದ್ದಾರೆ ನಿನ್ನದೇ ಅಪ್ಪ ಅಮ್ಮ ಅಂತ ಗೆಳತಿ ಹೇಳಿದಾಗ, ಗಂಡ ಮಾದೇವರಾಯ ಹತ್ತಿದ ಬತ್ತಲೆ ಕುದುರೆ ಹೊಂಟಾನು ಹೌಹಾರಿ, ಕೆರೆಯ ದಂಡಿಗೆ ಬಂದು ಕಣ್ಣೀರು ಇಟ್ಟಾನು ನಿಟ್ಟುಸುರು ಬಿಟ್ಟಾನು, 1000 ವರಹ ಕೊಟ್ಟರು ಸಿಗಲಾರದ ಸತಿ ನೀನು ನನ್ನ ಬಿಟ್ಟು ಎಲ್ಲಿ ಹೋದೆ, 300 ವರಹ ಕೊಟ್ಟು ಮುತ್ತಿನೋಲೆ ಮಡಿಸಿದ್ದೆ, ಮುತ್ತಿನೋಲೆ ಇಟ್ಟುಕೊಳ್ಳೋ ಮುತ್ತೈದೆ ಎಲ್ಲಿಗೆ ಹೋದೆ. ಇಷ್ಟು ಮಾತಾಡಿ ಮಾದೇವ ಬಿಟ್ಟನು ಕಣ್ಣೀರು ಹಾರಿದ ಕೆರೆ ನೀರಾಗ. ಹೀಗೆ ಭಾಗೀರಥಿಯ ಗೆಳತಿಯಿಂದ ಸುದ್ದಿಯನ್ನು ತಿಳಿದುಕೊಂಡಂತಹ ಈ ಮಾದೇವರಾಯ ಕೂಡಲೇ ಆ ಕೆರೆಗೆ ಹೊರಟು ಹೋಗ್ತಾನಂತೆ. ಕೆರೆಯ ದಂಡೆಗೆ ಬಂದು ಕಣ್ಣೀರು ಇಡ್ತಾನೆ. ಕೆರೆಯಲ್ಲಿ ನೀರು ತುಂಬಿಕೊಂಡು ಉಂಟು, ಭಾಗೀರಥಿ ಇಲ್ಲ. ಭಾಗೀರಥಿಯ ಹಾರವಾಗಿ ಭಾಗೀರಥಿಯ ಬಲಿಯಾದಾಗ ತುಂಬಿಕೊಂಡು ನಿಂತಿದೆ ಯಾವುದೋ ಈ ಗಂಗೆಯ ನೀರು. ಅಲ್ಲಿ ಹೋಗಿ ಅವನು ಕಣ್ಣೀರಿಡ್ತಾನೆ, ನಿಟ್ಟುಸಿರು ದೀರ್ಘವಾದಂತಹ ಉಸಿರು ಬಿಡ್ತಾನೆ. ಅವನು ಹೇಳ್ತಾನೆ, ತನ್ನ ಹೆಂಡತಿಯ ಗುಣಗಾನವನ್ನು ಮಾಡ್ತಾನೆ. ಒಳ್ಳೆಯ ಗುಣಗಳು ಉಳ್ಳಂತಹ ಹೆಂಡತಿ ಆಕೆ, ನಮಗೆಲ್ಲ ಗೊತ್ತಿದೆ. ಅವಳು ಮಾತ್ರ ಅಲ್ಲಿ ಒಪ್ಪಿಕೊಳ್ತಾಳೆ. ಬೇರೆಯವರಾದರೆ ಪ್ರತಿಭಟಿಸಿ ಓಡಿ ಹೋಗಿಬಿಡ್ತಾರೆ, ಎಲ್ಲಿಗಾದರೂ ಓಡಿ ಹೋಗ್ತಾರೆ, ಅಥವಾ ಅಲ್ಲಿ ಈಗಿನ ಕಾಲ ಆದರೆ ವಿಚ್ಛೇದನ ಕೊಟ್ಟು ಬಿಡ್ತಾರೆ. ಇದೊಂದು ಜನಪದ ಗೀತೆ, ಅಂದರೆ ಒಂದು ಹೆಣ್ಣಿನ ತ್ಯಾಗವನ್ನು ನಾವು ಇಲ್ಲಿ ತಿಳ್ಕೊಳ್ಬೇಕಷ್ಟೇ. ಅಂದರೆ ಆಕೆ ಪ್ರತಿಭಟನೆ, ಕೆಲವೊಂದು ಇದರಲ್ಲಿ ನಾವು ಜನಪದ ಕಥೆಗಳಲ್ಲಿ ಹೆಣ್ಣು ಪ್ರತಿಭಟಿಸುವುದನ್ನು ಕಾಣ್ತೇವೆ. ಆದರೆ ಈ ಕಥೆಯಲ್ಲಿ ಯಾಕೋ ಬಹುಶಃ ಆಕೆಯಲ್ಲಿ ಇತ್ತೋ ಏನೋ, ತನ್ನಿಂದಾಗಿ ಊರಿನವರಿಗೆ ಉಪಕಾರವಾಗಬೇಕು ಅನ್ನುವಂಥದ್ದು ಇತ್ತೋ, ಅಥವಾ ಪ್ರತಿಭಟಿಸಲಾಗದೇ ಇರುವಂತಹ ತನ್ನ ಒಂದು ಸಂದರ್ಭ, ಆ ಪರಿಸ್ಥಿತಿಗಾಗಿ ಆಕೆ ಹಾರವಾದ್ಲೋ, ಇನ್ನೊಬ್ಬರ ಒತ್ತಾಸೆಯಿಂದ ಹಾರವಾದ್ಲೋ, ಅದು ಗೊತ್ತಾಗೋದಿಲ್ಲ. ಆದರೆ ಆಕೆಯ ಗುಣಗಳನ್ನು ಇಲ್ಲಿ ಅವನು ಗುಣಗಾನ ಮಾಡ್ತಾನೆ. 1000 ವರಹ ಕೊಟ್ಟರೂ ಕೂಡ ಸಿಗಲಾರದ ಹೆಂಡತಿ ನೀನು, ಸಿಗಲಾರದಂತಹ ಗುಣ ಉಳ್ಳಂತಹ ಹೆಂಡತಿಯೇ ನೀನು ನನ್ನನ್ನು ಬಿಟ್ಟು ಹೋದಿಯಲ್ಲ.
300 ವರಹ ಕೊಟ್ಟು ನಿನಗೆ ಮುತ್ತಿನ ಓಲೆ ಮಾಡಿಸಿದೆ. ಹಾಗಾಗಿ ನಾನು ಮುತ್ತಿನ ಓಲೆಯನ್ನು, ಕಿವಿಯ ಆಭರಣವನ್ನು ಮಾಡಿಸಿದ್ದೇನೆ. ಆದರೆ ಒಂದು ಕಿವಿಯ ಆಭರಣವನ್ನು ಧರಿಸುವಂತಹ ಹೆಣ್ಣೆ, ಮುತ್ತೈದೆಯೇ, ನೀನು ಎಲ್ಲಿಗೆ ಹೋದೆ ಅಂತವನು ಇಷ್ಟೆಲ್ಲ ಮಾತನಾಡಿ ಆ ಮಹಾದೇವ ಕಣ್ಣೀರು ಸುರಿಸ್ತಾನೆ, ದುಃಖ ಪಡ್ಕೊಳ್ತಾನೆ. ಕೊನೆಗೆ ಅವನು ಅದೇ ಆ ಕೆರೆಗೆ ಹಾರಿಬಿಡ್ತಾನೆ. ಅಂದರೆ ಅಷ್ಟು ಪ್ರೀತಿಸ್ತಾನೆ ಅವನ ಹೆಂಡತಿಯನ್ನು. ಕೊನೆಗೆ ಅವನು ಹೆಂಡತಿ ಎಲ್ಲಿ ಹೋಗ್ತಾಳೋ, ಹೆಂಡತಿ ಆ ಕೆರೆಗೆ ಹೇಗೆ ಹಾರವಾದ್ಲೋ ಅಲ್ಲಿ, ಅಂದರೆ ಇಲ್ಲಿ ಒಂದನ್ನು ನಾವು ಗಮನಿಸಬೇಕು. ಹೆಂಡತಿಯ ಮೇಲೆ ಅಷ್ಟು ಪ್ರೀತಿಯನ್ನು ಇಟ್ಟುಕೊಂಡಂತಹ ಆಕೆ, ಭಾಗೀರಥಿಯ ಮೇಲೆ ಅಷ್ಟು ಆಸೆಯನ್ನು ಇಟ್ಟುಕೊಂಡಂತಹ ಆಕೆಯ ಗಂಡ ಮಾದೇವರಾಯನೂ ಕೂಡ ಅದೇ ಕೆರೆಗೆ ಹಾರವಾಗ್ತಾನೆ. ಅಂದರೆ ಅವನು ಹಾರ್ತಾನೆ ಅಲ್ಲಿಗೆ, ತನ್ನ ಹೆಂಡತಿ ಎಲ್ಲಿ ಹೋದ್ಲೋ ಅಲ್ಲಿಗೆ ತಾನು ಹೋಗ್ತೇನೆ. ಅಂದರೆ ಇಲ್ಲಿ ಅತಿ ಪ್ರೀತಿಯನ್ನು ಕೂಡ ಗಮನಿಸಬಹುದು ನಾವು ಇಲ್ಲಿಗೆ. ಸರಿ ವಿದ್ಯಾರ್ಥಿಗಳೇ, ಈ ಜನಪದ ಒಂದು ಕಥಾನಕ ಕೆರೆಗೆ ಹಾರ ಅನ್ನುವಂತಹ ಈ ಒಂದು ಜನಪದ ಗೀತೆ ಇಲ್ಲಿಗೆ ಮುಕ್ತಾಯವಾಗ್ತದೆ. ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.